ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟು ಸಂಗಮದಲ್ಲಿ ಮಿಂದಿದ್ರೆ ಬಡತನ ನಿರ್ಮೂಲನೆ ಆಗತ್ತಾ, ಗಂಗೆಯಲ್ಲಿ ಮುಳುಗಿದ್ರೆ ಹೊಟ್ಟೆಗೆ ಊಟ ಸಿಗತ್ತಾ? ಇದು ಫ್ರಸ್ಟ್ರೇಷನ್ ಯಾಕೆ? ಅದು ಹಿಂದೂ ಧರ್ಮದ ಮೇಲೆ ಮಾತ್ರ ಯಾಕೆ ಬರುತ್ತೆ? ವ್ಯಾಟಿಕನ್ ಸಿಟಿಗೆ ಹೋಗೋದ್ರಿಂದ, ಪೋಪ್ ಅವರನ್ನ ಭೇಟಿ ಆಗೋದ್ರಿಂದ ಹೊಟ್ಟೆ ತುಂಬತ್ತಾ? ಹೋಗ್ಬೇಡಿ ಅಂತ ನಿಮ್ಗೆ ಹೇಳೋ ಧೈರ್ಯ ಇದೆಯಾ? ಹೇಳ್ಬಿಟ್ಟು ನೀವು ಸೋನಿಯಾ ಗಾಂಧಿ ಮುಂದೆ ನಿಲ್ಲೋ ಧೈರ್ಯ ಇದೆಯಾ? ತಾಕತ್ತಿದೆಯಾ ನಿಮ್ಗೆ? ಮೆಕ್ಕಾಗೆ ಹೋಗೋರನ್ನ ಪ್ರೀತಿ ಆಧಾರದಿಂದ ಕಳಿಸ್ಕೊಡ್ತೀವಿ. ಅಲ್ಲಿ ಸೈತಾನಿಗೆ ಕಲ್ಲೆಸೆಯಲಾಗುತ್ತೆ. ಅಲ್ಲಿ ಒಂದು ಬಟ್ಟೆಯಲ್ಲಿ 7 ಸುತ್ತು ತಿರುಗಬೇಕಾಗುತ್ತೆ. ಅದನ್ನ ಮಾಡಬೇಡಿ, ಅದರಿಂದ ಹೊಟ್ಟೆ ತುಂಬತ್ತಾ ಅಂತ ಹೇಳಿ ನೀವು ಎಐಸಿಸಿ ಅಧ್ಯಕ್ಷರಾಗಿ ಉಳಿಯೋದಕ್ಕೆ ಸಾಧ್ಯ ಇದೆಯಾ? ನೀವು ಹೇಳಿದ್ರಿ ಬಡವರಿಗೆ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಗರೀಬಿ ಹಟಾವೋ ಅಂತ ಮಾಡಿದ್ ನೀವೇ, ಅತಿ ಹೆಚ್ಚು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದದ್ ನೀವೇ. ಯಾಕೆ ಬಡತನ ನಿರ್ಮೂಲನೆ ಮಾಡಿಲ್ಲ ಅಂತ ನಾವು ಪ್ರಶ್ನೆ ಕೇಳಬಹುದಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರೇ, ಸಹಿಷ್ಣುತೆ ಬಗ್ಗೆ ಹಿಂದೂಗಳಿಗೆ ಯಾರು ಕಲಿಸ್ಕೊಡುವಂತ ಅಗತ್ಯ ಇಲ್ಲ. ನೀವು ಇವಿಷ್ಟು ಪವರ್ಫುಲ್ ಅಲ್ವಾ? ಅಲ್ಪಸಂಖ್ಯಾತರ ಬಗ್ಗೆ ಇಷ್ಟು ಮಾತಾಡ್ತಿರಲ್ವಾ? ಅಲ್ಪಸಂಖ್ಯಾತ ಟಾಪೆಸ್ಟ್ ಲೀಡರ್ ಗಳಿದ್ದಾರಲ್ಲ, ಜಮೀರ್ ಅಹಮದ್ ಖಾನ್ ಇದಾರಲ್ಲ, ಜಮೀರ್ ಅಹಮದ್ ಖಾನ್ ಅವರ ಹತ್ರ ಹೇಳ್ಬಿಟ್ಟು ನೀವು ನಿಮ್ಮನ್ನ ಒಮ್ಮೆ ಮೆಕ್ಕಾಗೆ ಕರೆದುಕೊಂಡು ಹೋಗೋದಕ್ಕೆ ಹೇಳಿ. ಆಸ್ ಎ ಮಲ್ಲಿಕಾರ್ಜುನ ಖರ್ಗೆ ಆಗಿ ನೀವು ಮೆಕ್ಕಾಗೆ ಹೋಗಿ ಒಳಗೆ ಹೋಗೋದೆಲ್ಲ ಬೇಡ, ನೀವು ಅಲ್ಲೊಂದು ಸೆಲ್ಫಿಂಗ್ ತೆಗೆದು ನಮ್ಗೆ ಕಳಿಸ್ಬಿಡಿ. ನಿಮ್ಮ ಪಾದಾರವಿಂದಗಳಿಗೆ ಬಿದ್ದು ಬಿಡ್ತೀವಿ. ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅಲ್ಲಿ ಮುಸ್ಲಿಮರಲ್ಲದೆ ಅಲ್ಲಿ ಹಿಂದೂಗಳಿಗೂ ಪ್ರವೇಶ ಇಲ್ಲ, ಅಲ್ಲಿ ಬೌದ್ಧರಿಗೂ ಪ್ರವೇಶ ಇಲ್ಲ, ಬೇರೆ ಯಾವುದೇ ಜಾತಿಯವರಿಗೆ ಪ್ರವೇಶ ಇಲ್ಲ. ಇದನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಎಲ್ಲಾ ಜಾತಿಯವರಿಗೆ ಪ್ರವೇಶ ಕೊಡಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟ ಮರುಕ್ಷಣ ನೀವು ಎಐಸಿಸಿ ಅಧ್ಯಕ್ಷರಾಗಿ ಉಳಿತೀರಾ? ಯಾಕೆ ಹಿಂದೂ ಧರ್ಮ ಮಾತ್ರ ಕಾಣುತ್ತೆ ನಿಮಗೆ?